ನಮಸ್ತೆ. ವನಜಾ ಮಲೆನಾಡು ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಕರ್ಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಕರ್ಣ ಮತ್ತು ಕರ್ಣನಮ್ಮ ಮತ್ತು ನಿಧಿ ಎಲ್ಲರೂ ತಿಂಡಿ ತಿಂತ ಕೂತಿದ್ದಾರೆ. ಬೆಳಗ್ಗೆ ರಾತ್ರಿ ಅಷ್ಟೊಂದು ಹಾರಾಡ್ದವ್ರಪ್ಪ, ನಿನ್ನ ಊಟನೇ ಬೇಡ, ನೀನು ನನಗೆ ಬೇಡವೇ ಬೇಡ, ನೀನು ಇಲ್ಲಿಂದ ಹೊರಟೋಗು, ಅಥವಾ ಇಲ್ಲೇ ಇದ್ರೂ ನನಗೆ ಮುಖ ತೋರಿಸ್ಬೇಡ ಅಂತ ಹೆಂಡ್ತಿಗೆ ಮಾಲತಿಗೆ ಅಷ್ಟೆಲ್ಲ ಮಾತಾಡ್ದವನು ಬೆಳಿಗ್ಗೆ ನೋಡಿದ್ರೆ ರೂಮ್ಗೆ ಹೋಗ್ತಾನೆ. ರೂಮಲ್ಲಿ ಎಲ್ಲ ಕಾಫಿ ತಿಂಡಿ ತಿಂದಿದ್ದು ಅಲ್ಲಲ್ಲೇ ಬಿದ್ದಿದೆ. ಮಾಲತಿ, ಏನಿದು ಗಲೀಜು, ಇಲ್ಲೆಲ್ಲ ತೆಗ್ದೇ ಇಲ್ಲ ಅಂತಾನೆ. ಯಾರಿದ್ದಾರೆ ಅಲ್ಲಿ ನೋಡೋಕ್ಕೆ? ಯಾರೂ ಇಲ್ಲ. ಓಕೆ. ಆಮೇಲೆ ಅಲ್ಲಿಂದ ಬರ್ತಾನೆ, ಅಡುಗೆ ಮನೇಲಿ ನೋಡ್ತಾನೆ, ಅಡುಗೆ ಮನೇಲಿ ಯಾರೂ ಇರಲ್ಲ. ಆಮೇಲೆ ಅಲ್ಲಿಂದ ಬರ್ತಾನೆ, ಡೈನಿಂಗ್ ಟೇಬಲ್ ಮೇಲೆ ಬರ್ತಾನೆ, ಅಲ್ಲೂ ಯಾರೂ ಇರಲ್ಲ, ತಿಂಡಿ ಇರಲ್ಲ, ಏನೂ ಇರಲ್ಲ. ಆಮೇಲೆ ಆಚೆ ಕಡೆ ಬರ್ತಾನೆ ಲಾನ್ಗೆ. ಅಲ್ಲಿ ಬಂದಾಗ ಎಲ್ಲ 3 ಜನನೂ ತಿಂಡಿ ತಿಂತ ಕೂತಿರ್ತಾರೆ. ತಿಂಡಿ ತಿಂತ ಕೂತಿರೋದನ್ನು ನೋಡ್ತಾನೆ, ಸಿಟ್ಟು ಬರುತ್ತೆ ಅವನಿಗೆ. ಆಮೇಲೆ ಸಿಟ್ಟು ಬಂದುಬಿಟ್ಟು ಹೇಳ್ತಾನೆ, ಅಲ್ಲ, ಡೈನಿಂಗ್ ಟೇಬಲ್ ಇರೋದು ಏನಕ್ಕೆ, ಇಲ್ಲಿ ತಿನ್ನಬೇಕಾ ತಿಂಡಿ ಅಂತ. ಯಾರ್ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಲ್ಲಿ ತಿಂತಾರೆ ಬಿಡಿಯಪ್ಪ ಅಂತಾನೆ ಕರ್ಣ. ಆಮೇಲೆ ಅಲ್ಲ, ನನಗೆ ಎದ್ದ ತಕ್ಷಣ ಒಂದು ಲೋಟ ಟೀ ಕೊಡಬೇಕು ಅನ್ನೋದು, ಕಾಫಿ ಕೊಡಬೇಕು ಅನ್ನೋದು ಯಾರಿಗೂ ಜ್ಞಾನ ಇಲ್ವಾ ಅಂತಾನೆ. ಅಯ್ಯೋ ಮಾವ, ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಳ್ಳೋದು ಬೆಸ್ಟ್ ಅಲ್ವಾ ಮಾವ ಅಂತಾಳೆ ನಿಧಿ. ಆಮೇಲೆ ಇವಳು ಮಾಲತಿ ಏನು ಮಾತಾಡಿರಲ್ಲ, ಸುಮ್ಮನೆ ಇರ್ತಾಳೆ, ತಿಂತಾ ಇರ್ತಾಳೆ ಸುಮ್ಮನೆ. ಆಮೇಲೆ ಇಡ್ಲಿ ಹಾಟ್ ಬಾಕ್ಸಲ್ಲಿ ನೋಡ್ತಾರೆ, ಈ 3 ಜನ ಇಡ್ಲಿ ಹಾಕ್ಕೊಂಡು ಬಿಟ್ಟಿದ್ದಾರೆ, ಒಂದೂ ಇಡ್ಲಿ ಇಲ್ಲ. ಆಮೇಲೆ ನನಗೆಲ್ಲಿ ಇಡ್ಲಿ ಮತ್ತೆ ಅಂತ ಕೇಳ್ತಾನೆ. ಆವಾಗ ಯಾರೋ ಹೇಳ್ತಾಯಿದ್ರು ರಾತ್ರಿ, ನನಗೆ ಅಡುಗೆ ಮಾಡೋದು ಬೇಡ, ತಿಂಡಿ ಮಾಡೋದು ಬೇಡ, ಅವಳು ಮುಖ ತೋರಿಸೋದು ಬೇಡ ಅಂತ, ಹಾಗಾಗಿ ಎಕ್ಸ್ಟ್ರಾ ಮಾಡಲಿಲ್ಲ ಅಂತ ಹೇಳ್ತಾರೆ. ಆವಾಗ ಸಿಟ್ಟು ಬರುತ್ತೆ ಇವನಿಗೆ. ಏನು, ನನಗಿಲ್ವಾ ಇಡ್ಲಿ? ನಾನೇನು ಮಾಡ್ಕೊಳಕ್ಕಾಗಲ್ವಾ? ನನಗೇನು ಗೊತ್ತಾಗಲ್ವಾ? ನಾನು ಮಾಡಿಕೊಂಡೇ ತಿಂತೀನಿ, ಯಾರೇನು ಕೇಳಲ್ಲ ನನ್ನನ್ನು, ಹಾಗೆ ಹೀಗೆ ಅಂದ್ಕೊಂಡು ಹೋಗ್ಬಿಟ್ಟು ಮಾಡ್ಕೊಳ್ತೀನಿ ಅಂತೇಳ್ಬಿಟ್ಟು. ಅದಕ್ಕೆ ಮುಂಚೆ ಕರ್ಣ ಹೇಳ್ತಾನೆ, ಅಪ್ಪ, ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಳ್ಳೋದು ಬೆಸ್ಟಪ್ಪ, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಯಾಕೆ ಗೊತ್ತಾ, ಡಿಪೆಂಡ್ ಆದರೆ ಅವರೇ ಮಾಡಿಕ್ಬೇಕು ಅಂತ ಆಗುತ್ತೆ. ಅವ್ರು ಬಡಿಸ್ಲಿ ಅಂತ ಅವ್ರು ಮಾಡೋವ್ರಿಗೂ ಕಾಯಬೇಕು. ಅದ್ರ ಬದಲು ನಾವು ಮಾಡ್ಕೊಳ್ಳೋದೇ ಬೆಸ್ಟಪ್ಪ, ಯಾಕೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವರಪ್ಪ ಮಾಲತಿ ಹೇಳ್ತಾಳೆ, ಕರೆಕ್ಟ್ ಕರ್ಣ, ನೀನು ಹೇಳ್ತಿರೋದು ಹಾಗೆ ಮಾಡಬೇಕು, ಸುಮ್ಮನೆ ಯಾಕೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕು. ಎಕ್ಸ್ಟ್ರಾ ಏನು ಮಾಡಲಿಲ್ಲ ರೀ, ನೀವು ಮಾಡ್ಕೊಳ್ಳಿ, ನಿಮಗೆ ಏನೇನು ಇಷ್ಟ ಆಗುತ್ತೋ ಅದು ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾಳೆ. ಆಮೇಲೆ ಏನು ತಿಂಡಿ ಮಾಡ್ಕೊಳ್ಳೋದು ಅಂತ ನಿಧಿ ಹೇಳ್ತಾಳೆ, ಅಯ್ಯೋ, ರವೆ ದೋಸೆ ಮಾಡ್ಕೊಬಿಡಿ ಮಾವ, ಭಾಳ ಈಸಿ ಅದು ಮಾಡೋದಕ್ಕೆ. ರವೆ ಹಾಕ್ಕೊಳ್ಳಿ, ಮೊಸರು ಹಾಕ್ಕೊಳ್ಳಿ, ಮಿಕ್ಸಿ ಮಾಡ್ಕೊಳ್ಳಿ, ಅದಕ್ಕೆ ಬೇಕಾದರೆ ಕ್ಯಾರೆಟು, ತೆಂಗಿನಕಾಯಿ ಎಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ, ತೆಳ್ಳಗೆ ರವೆ ದೋಸೆ ಮಾಡ್ಕೊಳ್ಳಿ, ತುಂಬ ಈಸಿ ಮಾವ ಅದು ಅಂತ ಹೇಳ್ತಾಳೆ. ಅದು ಆಮೇಲೆ ಕರ್ಣ ಹೇಳ್ತಾನೆ, ಹೌದು, ಯಾವುದೋ ಒಂದು ಇನ್ಸ್ಟೆಂಟ್ ದೋಸೆ ಅಥವಾ ಏನೋ ಒಂದು ಮಾಡ್ಕೊಳ್ಳಿಯಪ್ಪ, ಬೇಗ ಆಗುತ್ತೆ, ಅದೇನು ತುಂಬ ಹೊತ್ತು ಹಿಡಿಯಲ್ಲ, ನಿಮಗೇನು ಎಲ್ಲ ಬರುತ್ತಲ್ಲ ಅಪ್ಪ, ಏನು ನಿಮ್ಮ ಟೆನ್ಷನ್ನೇ ಇಲ್ಲ, ಎಲ್ಲ ಕಲ್ತ್ಬಿಟ್ಟಿದ್ದೀರಾ ನೀವು ಅಂತ ಹೇಳ್ತಾನೆ. ಹಾಗೆ ಇವರೆಲ್ಲ ಹಿಂಗೆ ಉರಿಸ್ತಿದ್ದಾರಲ್ಲ ಅಂತೇಳ್ಬಿಟ್ಟು, ನಾನೇನು ಗೊತ್ತಾಗಲ್ವ, ನಾನೇನು ಮಾಡ್ಕೊಳಕ್ಕೆ ಬರಲ್ಲ ಅಂತ ಅಂದ್ಕೊಂಡಿದ್ದೀರಾ, ಹೋಗಿ ಮಾಡ್ತೀನಿ ನೋಡು, ನಾನು ಮಾಡ್ಕೊಂಡು ತಿಂತೀನಿ, ನನಗೆ ಗೊತ್ತಿದೆ ಅಂತ. ಅಲ್ಲಿ ಹಾಟ್ ಬಾಕ್ಸ್ ಎತ್ತು ನೋಡ್ದೆ, ಇಲ್ಲ, ಏನಿಲ್ಲ, ಇಡ್ಲಿ ಇಲ್ಲ, ಎಂಥ ಚಟ್ನಿ ಇಲ್ಲ, ಎಂಥದ್ದು ಇಲ್ಲ, ಎಲ್ಲ ಖಾಲಿ ಆಗಿಬಿಟ್ಟಿದೆ. ಇವನಿಗೆ ಕೋಪ ತಡೆಯೋಕ್ಕಾಯ್ತಾ ಇಲ್ಲ, ಸಿಕ್ಕಾಬಟ್ಟೆ ಕೋಪ ಬರ್ತಾಯಿದೆ. ಎಲ್ಲ ತಿಂದಾಕ್ಬಿಟ್ಟು ಮತ್ತೆ ನನಗೊಂದೆರಡು ಇಡ್ಲಿ ಇಡಬೇಕು ಅನ್ನೋ ಜ್ಞಾನ ಕೂಡ ಇಲ್ಲಲ್ಲ ಇವರಿಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಅವರು ಹಂಗಂತ ಅಂದಿದ್ದು. ಮತ್ತು ನಿಧಿ, ಅಯ್ಯೋ, ಭಾಳ ಈಸಿ ಮಾವ, ಮತ್ತೊಂದು ಸಲ ಹೇಳ್ತಾಳೆ, ಭಾಳ ಈಸಿ ಮಾವ, ರವೆ ದೋಸೆ ಮಾಡ್ಕೊಬಿಡಿ, ಅದಾದರೆ ಈಸಿಯಾಗಿ ಮಾಡ್ಕೊಬಿಡ್ಬೋದು, ಬೇಗ ಆಗೋಗುತ್ತೆ, ತೊಂದರೆ ಇಲ್ಲ ಅಂತ. ಸರಿ, ರವೆ ದೋಸೆ ಮಾಡ್ಕೊಳ್ಳೋಣ ಅಂತಲೇ ಐಡಿಯಾದಲ್ಲಿ ಹೋಗ್ತಾನೆ ಒಳಗಡೆ ಹೋಗಿ. ಅವಾಗ ಹೋಗೋಕ್ಕಿಂತ ಮೊದಲು ಮಾಲತಿ ಏನು ಮಾಡ್ತಾಳೆ, ಕಿರಣಿಗೆ ಒಂದು ಬಾಯಿ ತುತ್ತು ಮತ್ತು ನಿಧಿಗೊಂದು ತುತ್ತು ಕೊಡ್ತಾಳೆ ಬಾಯಿಗೆ. ಅದನ್ನು ನೋಡಿ ಅವನಿಗೆ ಹೊಟ್ಟೆ ಉರಿದೋಗುತ್ತೆ. ಏನು ಅಮ್ಮ ಮಕ್ಕಳು ಭಾಳ, ಅತ್ತೆ ಸೊಸೆ ಎಲ್ಲ ಭಾಳ ಮೆರಿತಾ ಇದ್ದಾರೆ ಮನಸ್ಸಲ್ಲಿ ಅಂದ್ಕೊಂಡು ಅವನು ಹೋಗ್ತಾನೆ. ಆಮೇಲೆ ಹೋಗಿ ಫಸ್ಟು ರವೆ ಹುಡುಕ್ತಾನೆ, ರವೆ ಎಲ್ಲಿ ಅಂತ ಸಿಕ್ಕಲ್ಲ, ಉಪ್ಪು ತಗೋತಾನೆ, ಉಪ್ಪಲ್ಲ ಇದು ಅಂತೇಳ್ಬಿಟ್ಟು ಮತ್ತೆ ಇಡ್ತಾನೆ, ಮತ್ತು ರವೆ ಹುಡುಕ್ತಾನೆ, ಅದು ಯಾವುದೋ ಒಂದು ರವೆ ಸಿಗುತ್ತೆ, ಆ ರವೆ ತಗೋತಾನೆ, ಆ ರವೆನ ಮಿಕ್ಸಿ ಜಾರ್ಗೆ ಹಾಕೋತಾನೆ.
ಆಮೇಲೆ ಮೊಸರು ಹುಡುಕ್ತಾನೆ, ಮೊಸರು ಎಲ್ಲೂ ಸಿಕ್ಕಲ್ಲ, ಎಲ್ಲಿ ತಪ್ಪ ಮೊಸರು ಅಂತಾನೆ, ಎಲ್ಲೂ ಸಿಗಲ್ಲ. ಆಮೇಲೆ ಹೋಗಿ ಫ್ರಿಜ್ಜಲ್ಲಿ ಹುಡುಕ್ತಾನೆ, ಮೊಸರು ಸಿಗುತ್ತೆ, ಮೊಸರು ಹಾಕೋತಾನೆ. ಮೊಸರು ಹಾಕೋಬಿಟ್ಟು ಗ್ರೈಂಡ್ರ್ ಮಾಡೋಕ್ಕೆ ಇಡ್ತಾನೆ. ಗ್ರೈಂಡ್ರ್ ಮಾಡೋಕ್ಕೆ ಇಟ್ಟಾಗ ಅದು ಮೇಲೆ ಇಡ್ಕೋಬೇಕಲ್ಲ ಮುಚ್ಚಳ, ಹಿಡಿಲಿಲ್ಲ. ಅದೇನಾಯಿತು, ಪೂರ ಎಲ್ಲ ಆರಿ ಚೆಲ್ಲೋಗ್ಬಿಡ್ತು, ಮುಖ ಮುಸ್ಲಿ ಎಲ್ಲ ಇವಂದು ಎಲ್ಲ ತುಂಬೋಗುತ್ತೆ, ಮತ್ತು ಅಲ್ಲೆಲ್ಲ ಗಲೀಜಾಗೋಗುತ್ತೆ ಅಷ್ಟಕ್ಕೂ. ಅದು ಗಲೀಜಾದ ತಕ್ಷಣ ಕೂತ್ಕೊಂಡು ತಿಂಡಿ ತಿಂತಿರೋರಿಗೆ ಕೇಳಿಸುತ್ತೆ, ಏನು ಸೌಂಡು ಅಂತೇಳ್ಬಿಟ್ಟು ಎದ್ದು ಎಲ್ಲರೂ ಹೋಗಬೇಕು ಅನ್ನೋ ಅಷ್ಟರೊಳಗೆ ಅದು ಮನೆಯೆಲ್ಲ ಆರೋಗ್ಬಿಡುತ್ತೆ. ಎಲ್ಲ ಕಡೆ ಅಡುಗೆ ಮನೆ ಎಲ್ಲ ಗಲೀಜಾಗೋಗುತ್ತೆ. ಮತ್ತು ಇವನು ಕಿರಣದ ಅಪ್ಪರ ಬಾಡಿ ಎಲ್ಲ ತುಂಬೋಗುತ್ತೆ, ಮುಖ ಮುಸ್ಲಿ ಎಲ್ಲ ತುಂಬೋಗ್ಬಿಟ್ಟಿರುತ್ತೆ. ಅದೆಲ್ಲನೂ ಅದೆಲ್ಲ ಅವನು ದೋಸೆ ಅಂತೂ ಮಾಡ್ಕೊಳಕ್ಕಾಗಲಿಲ್ಲ, ಆದರೆ ಎಲ್ಲ ಗಲೀಜಾಗೋಗುತ್ತೆ. ಇದು ಆದಮೇಲೆ ಅವರೆಲ್ಲ ಒಳಗೆ ಬಂದು ನೋಡಬೇಕು. ಅಷ್ಟೊತ್ತಿಗೆ ಇವನು ಏನು ತೊಳೆಯೋಕ್ಕೂ ಆಗಲ್ಲ, ಒರ್ಸೋಕ್ಕೂ ಆಗಲ್ಲ, ಅಷ್ಟು ಗಲೀಜಾಗೋಗಿರುತ್ತೆ. ಆ ಗಲೀಜೆಲ್ಲ ತೆಗೆಯೋ ಹೊತ್ತಿಗೆ ಸಾಕಾಗೋಗುತ್ತೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.